ವರ್ಷದ ತೊಡಕು ಡೊನಾಲ್ಡ್ ಟ್ರಂಪ್. ಬಹುಶಃ 1945ರಲ್ಲಿ ಎರಡನೇ ವಿಶ್ವ ಮಹಾಯುದ್ಧ ಮುಗಿದ ನಂತರ ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ನಂತೆ ಇಡೀ ಜಗತ್ತಿನ ವಿದ್ಯಮಾನಗಳನ್ನೇ ಅಲ್ಲೋಲ ಕಲ್ಲೋಲವಾಗಿ ಪರಿವರ್ತಿಸಿರೋ ಬಹುಶಃ ಪ್ರಪ್ರಥಮ ನಾಯಕ ಅಂತಂದ್ರೆ ಅಮೆರಿಕದ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಈ ಮೊದಲು 2016ರಿಂದ 2020ರವರೆಗೆ ತಮ್ಮ ಮೊದಲ ಅವಧಿಯನ್ನ ಪೂರೈಸಿದ್ರು. ಅದಾದ ನಂತರ 2020ರಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬೈಡನ್ ಕೈಯಲ್ಲಿ ಸೋಲು ಅನುಭವಿಸಿದ್ರು. ಆ ಸೋಲನ್ನ ಆತ ತೆರೆದ ಮನಸ್ಸಿನಿಂದ ಸ್ವೀಕರಿಸಲೇ ಇಲ್ಲ. ಆವತ್ತೇ ಡೊನಾಲ್ಡ್ ಟ್ರಂಪ್ ಅಸಲಿ ಸ್ವರೂಪ ಬಯಲಾಗಿತ್ತು. ನವೆಂಬರ್ 4, 2020ರಲ್ಲಿ ನಡೆದ ಆ ಚುನಾವಣೆಯಲ್ಲಿ, ಅಧ್ಯಕ್ಷೀಯ ಚುನಾವಣೆಯಲ್ಲಿ ಇವರಿಗೆ ಸ್ಪಷ್ಟವಾಗಿ ಹಿನ್ನಡೆಯಾಗಿತ್ತು. ನೇರ ಮತದಾನದಲ್ಲೂ ಮತ್ತು ಎಲೆಕ್ಟ್ರಲ್ ಕಾಲೇಜ್ ಮತ ಎಣಿಕೆಯಲ್ಲೂ ಕೂಡ ಹಿನ್ನಡೆಯಾಗಿತ್ತು. ಆದ್ರೂ ಕೂಡ ಈ ವ್ಯಕ್ತಿ ಅಲ್ಲಿನ ಪರಂಪರೆಯಂತೆ 2021ರ ಜನವರಿ 6ರಂದು ಚುನಾವಣಾ ಆಯೋಗ ಅಂದ್ರೆ ಅಲ್ಲಿ ಚುನಾವಣಾ ಆಯೋಗದ ಪರವಾಗಿ ಆಗಿರೋ ಉಪಾಧ್ಯಕ್ಷರೇ ಅನೌನ್ಸ್ ಮಾಡ್ತಾರೆ ರಿಸಲ್ಟ್ ನ. ಆವತ್ತಿನ ಉಪಾಧ್ಯಕ್ಷರು ಆ ರಿಸಲ್ಟ್ ನ ಅನೌನ್ಸ್ ಮಾಡಿದ ತಕ್ಷಣವೇ ಈತ ರೊಚ್ಚಿಗೆದ್ದು ಬಿಟ್ರು ಡೊನಾಲ್ಡ್ ಟ್ರಂಪ್. ಈ ಮತ ಎಣಿಕೆ ಸರಿ ಇಲ್ಲ, ಈ ಚುನಾವಣಾ ಫಲಿತಾಂಶ ಸರಿ ಇಲ್ಲ, ಓಟ್ಗಳನ್ನ ಕದಿಯಲಾಗಿದೆ. ಯಾಕಂದ್ರೆ ಅಲ್ಲಿ ಬ್ಯಾಲೆಟ್ ಪೇಪರ್ಗಳ ಎಣಿಕೆ ನಡೆಯುತ್ತೆ. ಆ ಬ್ಯಾಲೆಟ್ ಪೇಪರ್ಗಳಲ್ಲಿ ಲಕ್ಷಾಂತರ ಓಟ್ಗಳನ್ನ ಕದ್ದು ಬಿಟ್ಟಿದ್ದಾರೆ. ಅಂದ್ರೆ ಇವತ್ತು ನಮ್ಮ ಭಾರತದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವ್ರ ತರನೇ ಓಟ್ ಚೋರಿ ಅಂತ ಕೂಗು ಹಾಕಿದ್ರು. ಬರೀ ಕೂಗು ಹಾಕಿ ಸುಮ್ಮನೆ ಇರಲಿಲ್ಲ. ಲಕ್ಷಾಂತರ ಮಂದಿ ತಮ್ಮ ರಿಪಬ್ಲಿಕನ್ ಪಾರ್ಟಿಯ ಬೆಂಬಲಿಗರನ್ನ ಅಮೆರಿಕದ ಸಂಸತ್ ಭವನ ಕ್ಯಾಪಿಟಲ್ ಹಿಲ್ ಮೇಲೆ ಛೂ ಬಿಟ್ಬಿಟ್ರು. ಆ ದೊಂಬಿಕೋರ್ರೆಲ್ಲ ಯಾವ ಪರಿ ಅಲ್ಲಿ ತಮ್ಮ ರೌದ್ರ ನೃತ್ಯ ನಡೆಸಿದ್ರು ಅಂತಂದ್ರೆ, ಸ್ವತಃ ರಿಪಬ್ಲಿಕನ್ ಪಾರ್ಟಿಯ ಸಂಸದರುಗಳೇ ತಮ್ಮ ಜೀವ ರಕ್ಷಣೆಗಾಗಿ ಅಲ್ಲೆಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ರು, ಟೇಬಲ್ ಕೆಳಗೆ ಬಗ್ಗಿ ಅಡಕೊಂಡಿದ್ರು. ಒಂದು ಇಡೀ ಪ್ರಪಂಚವೇ ಈ 245 ವರ್ಷ ಇತಿಹಾಸವಿರುವ ಅಮೆರಿಕ ಸಂಯುಕ್ತ ಸಂಸ್ಥಾನದ ಆ ನಾಟಕೀಯ ವಿದ್ಯಮಾನಗಳಿಂದ ಆಘಾತಗೊಂಡ್ಬಿಡ್ತು. ಅರೆ, ಅಮೆರಿಕದ ಪ್ರಜಾಪ್ರಭುತ್ವ ಅಂತಂದ್ರೆ ಇಡೀ ದೇಶಕ್ಕೆ ಮಾದರಿ. ಇವತ್ತು ಪ್ರಪಂಚದ 2ನೇ ಅತಿ ದೊಡ್ಡ ಪ್ರಜಾಪ್ರಭುತ್ವವೇ ಅಮೆರಿಕ ಸಂಯುಕ್ತ ಸಂಸ್ಥಾನ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಆದ್ರೆ ಈ ಟ್ರಂಪ್ ಮಹಾಶಯನ ರಂಪಾಟದಿಂದಾಗಿ, ಆತನ ಬೆಂಬಲಿಗರು ಅಲ್ಲಿನ ಸಂಸತ್ ಭವನ ಮೇಲೆ ನಡೆಸಿದ ಹಿಂಸಾಚಾರದಿಂದಾಗಿ, ದೊಂಬಿ ದಾಂಧಲೆಯಿಂದಾಗಿ ಅಮೆರಿಕದ ಆ 240 ವರ್ಷಗಳ ಇತಿಹಾಸಕ್ಕೆ ಮಸಿ ಬಳಿಯುವಂತ ಆಗ್ಬಿಡ್ತು. ಅದಾದ ನಂತರ ಸುಮ್ಮನೆ ಕೂತಿರಲಿಲ್ಲ ವ್ಯಕ್ತಿ. ಕಳೆದ ವರ್ಷ ಮತ್ತೊಂದು ಚುನಾವಣೆ, 4 ವರ್ಷಗಳಿಗೊಮ್ಮೆ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ. 2024ರ ಚುನಾವಣೆಯಲ್ಲಿ ಮತ್ತೆ ರಿಪಬ್ಲಿಕನ್ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿ ಅಲ್ಲಿನ ಪ್ರಾಥಮಿಕ ಚುನಾವಣೆಗಳಲ್ಲಿ ಪಕ್ಷ ಟಿಕೆಟ್ ಅನ್ನ ತಾವೇ ಪಡ್ಕೊಂಡ್ರು. ತಮ್ಮ ಸಹ ಅಭ್ಯರ್ಥಿಯಾಗಿ ಅಂದ್ರೆ ಉಪಾಧ್ಯಕ್ಷ ಸ್ಥಾನಕ್ಕೆ JD ವ್ಯಾನ್ಸ್ ತನ್ನಷ್ಟೇ ತನಗಿಂತ ವಯಸ್ಸಲ್ಲಿ ತುಂಬಾ ಚಿಕ್ಕವ, ಸುಮಾರು 40 ವರ್ಷ ತನಗಿಂತ ಚಿಕ್ಕವರಾಗಿರೋ, ಆದ್ರೆ ವಿಚಾರಧಾರೆ ಆಲೋಚನಾ ಕ್ರಮದಲ್ಲೆಲ್ಲ ತನ್ನನ್ನೇ ಹೋಲುವ JD ವ್ಯಾನ್ಸ್ ಅನ್ನೊಬ್ಬ ತರುಣನ್ನ ತಮ್ಮ ಉಪಾಧ್ಯಕ್ಷ ಅಭ್ಯರ್ಥಿಯನ್ನಾಗಿ ನಿಲ್ಲಿಸ್ಬಿಟ್ಟು ಪ್ರಚಾರ ನಡೆಸಿದ್ರು. ಈ ಬಾರಿ ಅವರ ಪ್ರತಿಸ್ಪರ್ಧಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅನೇಕ ತೊಂದರೆಗಳನ್ನು ಅನುಭವಿಸ್ಬೇಕಾಗಿ ಬಂದಿತ್ತು. ಯಾಕಂದ್ರೆ ಅವರ ಹಿರಿಯ ನಾಯಕ, ಆವತ್ತಿನ ಅಧಿಕಾರಾರೂಢ ಅಧ್ಯಕ್ಷ ಜೋ ಬೈಡನ್ ತಮಗೆ ಈಗಾಗಲೇ ಹಿಂದೆ ಸುಮಾರು 2-3 ವರ್ಷಗಳ ಮುಂಚೆಯಿಂದನೇ ತನಗೆ ಮರಳು ಶುರುವಾಗಿದೆ. ಡೆಮೆನ್ಷಿಯಾ ಅನ್ನೋ ಅಂದ್ರೆ ವಯೋಸಹಜ ಕಾಯಿಲೆಯಿಂದ ತಾನು ಬಳಲ್ತಾ ಇದ್ದೇನೆ ಅನ್ನೋ ತನ್ನ ಆರೋಗ್ಯದ ಗುಟ್ಟನ್ನ ಬಚ್ಚಿಟ್ಟು ಬಿಟ್ಟು ತಾನೇ ಅಭ್ಯರ್ಥಿ ಅಂತ ಕಳೆದ ವರ್ಷದ ಆಗಸ್ಟ್ವರೆಗೂ ಕೂಡ ಡೆಮಾಕ್ರೆಟಿಕ್ ಪಕ್ಷದ ಹಿರಿಯ ನಾಯಕರುಗಳನ್ನೆಲ್ಲ ಫಜೀತಿಗಿಟ್ಬಿಟ್ಟಿದ್ರು. ಅವ್ರಿಗೆಲ್ಲ ಒಂದು ಧರ್ಮ ಸಂಕಟದಲ್ಲಿ ಸಿಕ್ಕಿಸ್ಬಿಟ್ಟಿದ್ರು. ಕಡೆಗೂ ಹಿಂದಿನ ಅಧ್ಯಕ್ಷ ಬರಾಕ್ ಒಬಾಮಾ ತರದವರೇ ಮಧ್ಯ ಪ್ರವೇಶ ಮಾಡಿಬಿಟ್ಟು ಜೋ ಬೈಡನ್ ರವರೇ ತಮಗೆ ಮತ್ತೊಂದು ಅವಧಿಗೆ ಸ್ಪರ್ಧಿಸ್ಲಿಕ್ಕೆ ವಯಸ್ಸು ಮತ್ತು ಆರೋಗ್ಯ ಸಹಕರಿಸ್ತಾ ಇಲ್ಲ, ದಯಮಾಡಿ ತಾವು ಬಿಟ್ಕೊಡಿ ಅಂತಂದಾಗ, ಇನ್ನೇನು ನವೆಂಬರ್ನಲ್ಲಿ ನಡೀಬೇಕಾಗಿದ್ದ ಚುನಾವಣೆಗೆ ಡೆಮಾಕ್ರೆಟಿಕ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್, ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅನ್ನ ಅಭ್ಯರ್ಥಿಯಾಗಿ ಗಳಿಸ್ಬಿಟ್ರು. ಹೀಗಾಗಿ ಸಾಕಷ್ಟು ಪೂರ್ವ ಸಿದ್ಧತೆಗೂ ಕಾಲಾವಕಾಶವಿಲ್ಲದಂತ ಒಬ್ಬ ಅಭ್ಯರ್ಥಿಯನ್ನು ಎದುರಿಸ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಮತ್ತೆ ಗೆದ್ದು ಬಂದ್ರು. ಈ ಬಾರಿ ಡೊನಾಲ್ಡ್ ಟ್ರಂಪ್ ಅವರ ಘೋಷಣೆ ಮಾಗಾ ಅಂತ, MAGA, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ. ಅಲ್ಲಿನ ಜನಸಾಮಾನ್ಯ ಅಮೆರಿಕರು ಸುಮಾರು 28% ಅಲ್ಲಿನ ಅಮೆರಿಕದ ಜನಸಂಖ್ಯೆ ಪೈಕಿ ಇವರೆಲ್ಲ ನಾವು ತಳ ಸಮುದಾಯದವರು, ಅಮೆರಿಕದಲ್ಲಿ ನಿರ್ಲಕ್ಷಿಸಲ್ಪಟ್ಟವರು, ಇಲ್ಲಿನ ವಲಸಿಗರೆಲ್ಲ ಬಂದ್ಬಿಟ್ಟು ನಮ್ಮ ವಿದ್ಯಾವಕಾಶಗಳನ್ನ ಕದ್ದಿದ್ದಾರೆ,
ನಮ್ಮ ಉದ್ಯೋಗಗಳನ್ನ ಲಪಟಾಯಿಸಿದ್ದಾರೆ ಇತ್ಯಾದಿ ಇತ್ಯಾದಿ ಆ ಭಾವನೆಗಳನ್ನು ಬಿತ್ತಿ 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 ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಈ ಮಾಗ ಅನ್ನೋ ಸ್ಲೋಗನ್ ಇಟ್ಕೊಂಡ್ಬಿಟ್ಟು ಭರ್ಜರಿ ಬಹುಮತದಿಂದ ಗೆದ್ದು ಬಂದ್ಬಿಟ್ರು. ಕಮಲಾ ಹ್ಯಾರಿಸ್ ಎಲ್ಲೂ ಕೂಡ ಸರಸೆಯಾಟಿಯಾದ ಪೈಪೋಟಿ ಕೊಡ್ಲಿಕ್ಕೆ ಆಗ್ಲೇ ಇಲ್ಲ. ಅಂದ್ರೆ ಡೆಮಾಕ್ರೆಟಿಕ್ ಪಕ್ಷ ತನ್ನ ಇತಿಹಾಸದಲ್ಲೇ ಅತ್ಯಂತ ಅವಮಾನಕಾರಿಯಾದ ಸೋಲನ್ನು ಒಪ್ಪಬೇಕಾಗಿ ಬಂತು. ಈ ಪ್ರಚಂಡ ಡೊನಾಲ್ಡ್ ಟ್ರಂಪ್ ಈ ತಿಕ್ಕಲುತನದ ಆಸಾಮಿ ಏನೇ ಮಾಡಿದ್ರು ಕೂಡ ಅದನ್ನ ಸೋಲಿಸ್ಲಿಕ್ಕೆ ಆಗ್ಲೇ ಇಲ್ಲ. ಮತ್ತೆ ಗೆದ್ದು ಬಂದ್ರು. ಮತ್ತೆ ಯಥಾ ಪ್ರಕಾರ ಜೂನ್ 6ಕ್ಕೆ ಸ್ವತಃ ಕಮಲಾ ಹ್ಯಾರಿಸ್ ಅವರೇ ಈತನ ಗೆಲುವನ್ನ ಪ್ರಕಟಿಸ್ಬೇಕಾಗಿ ಬಂತು. ತನ್ನ ಪ್ರತಿಸ್ಪರ್ಧಿಯ ಅಭ್ಯರ್ಥಿಯೇ ತನ್ನ ಗೆಲುವನ್ನು ಪ್ರಕಟಿಸಿದ್ರು. ಈತ ಸಂಭ್ರಮ ಪಟ್ರು. ಅಲ್ಲಿನ ಪರಂಪರೆಯಂತೆ ಈ ವರ್ಷದ ಜನವರಿ 20ರಂದು ಅಧ್ಯಕ್ಷರಾಗಿ 2ನೇ ಅವಧಿಯ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆ ಪ್ರಮಾಣ ವಚನದ ಭಾಷಣದಲ್ಲೇ ತನ್ನ ಕಾರ್ಯಸೂಚಿ ಏನು ಅಂತ ಹೇಳೇಬಿಟ್ರು. ಅಮೆರಿಕವೇನಿದ್ರು ಅಮೆರಿಕನ್ನರಿಗೆ ಅನ್ನೋ ಅರ್ಥ ಬರೋ ಮಾತುಗಳನ್ನ ಆಡಿದ್ರು. ಇನ್ನು ಮುಂದೆ ವಲಸಿಗರಿಗೆ ಅಮೆರಿಕದಲ್ಲಿ ಸ್ಥಾನ ಇರಲ್ಲ. ಅಮೆರಿಕದ ದೇಶಿ ಮಕ್ಕಳ ವಿದ್ಯೆ ಮತ್ತು ಉದ್ಯೋಗಗಳನ್ನು ಕಸ್ಕೊಂಡಿರೋ ಈ ವಲಸಿಗರನ್ನೆಲ್ಲ ನಾವು ಒದ್ದೋಡಿಸ್ಬಿಡ್ತಾನೆ. ಅದರಲ್ಲೂ ಅಕ್ರಮ ವಲಸಿಗರ ವಿರುದ್ಧ ತಕ್ಷಣವೇ ನಾನು ಯುದ್ಧವನ್ನೇ ಘೋಷಣೆ ಮಾಡ್ತಾನೆ ಮತ್ತು ಅಮೆರಿಕದ ಸಾರ್ವಜನಿಕ ಬದುಕನ್ನೇ ಕಲುಷಿತಗೊಳಿಸಿರೋ ಈ ದೇಶದ ಬುದ್ಧಿಜೀವಿಗಳು, ಎಡಪಂಥೀಯ ಬುದ್ಧಿಜೀವಿಗಳಿಗೆಲ್ಲ ಪಾಠ ಕಲಿಸ್ತೇನೆ ಇತ್ಯಾದಿ ಎಲ್ಲ ಮಾತಾಡ್ಬಿಟ್ರು. ಆ ಸೂಚನೆ ಕೊಟ್ಟಾಗ ಅವ್ರೇನ್ ತಡ ಮಾಡ್ಲೇ ಇಲ್ಲ. ಅವ್ರು ಬಂದವರೇ ತೆಗೆದುಕೊಂಡ ತೀರ್ಮಾನ ಏನು ಅಂತಂದ್ರೆ ಪೊಲೀಸರನ್ನ ಛೂ ಬಿಟ್ಬಿಟ್ಟು ಅಕ್ರಮ ವಲಸಿಗರು ಎಲ್ಲೆಲ್ಲಿದ್ರು ಅವನ್ನೆಲ್ಲ ಪತ್ತೆ ಹಚ್ಚಕ್ಕೆ ಶುರು ಮಾಡ್ಬಿಟ್ರು. ಅದರಲ್ಲೂ ಮೆಕ್ಸಿಕೋ, ಕೆನಡಾ, ಚೀನಾ, ಪಾಕಿಸ್ತಾನ್, ಭಾರತ ಮೂಲದ ಅನೇಕ ಜನ ವಲಸಿಗರಿದ್ರು. ಅಂದ್ರೆ ದಶಕಗಳ ಹಿಂದೆನೆ ಕಾರಣಾಂತರಗಳ ಹಿಂದೆ ಅಮೆರಿಕಕ್ಕೆ ಹೋಗ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದವರು. ಅವರೆಲ್ಲ ಟೆಕ್ಕಿಗಳಲ್ಲ, ಅಥವಾ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಬ್ಯಾಂಕರ್ಗಳಲ್ಲ. ಅಲ್ಲಿನ ಕಟ್ಟಡ ಕಾರ್ಮಿಕರು, ಮೆಕ್ಯಾನಿಕರು ಮತ್ತು ಕಾರ್ಖಾನೆಗಳಲ್ಲಿ ಸಣ್ಣ ಪುಟ್ಟ ತಾಂತ್ರಿಕ ಕೆಲಸಗಳನ್ನ ಅಂದ್ರೆ ಕೌಶಲ್ಯಾಧಾರಿತ ಕೆಲಸಗಳನ್ನ ಮಾಡ್ತಾ ಇದ್ದವರು. ಅನೇಕ ಜನ ಹೌಸ್ ಕೀಪರ್ಗಳಾಗಿದ್ರು, ಮನೆಗೆಲ್ಸದವ್ರು ಕೂಡ ಇದ್ರು ಭಾರತೀಯ ಸಂಜಾತರು. ಅವ್ರನ್ನೆಲ್ಲ ಹುಡುಕಿ ಮೊದಲು ಜೈಲಲ್ಲಿಟ್ಟರು. ತದನಂತರ ಅಲ್ಲಿನ ಯುದ್ಧ ವಿಮಾನ, ಏರ್ಫೋರ್ಸ್ ವಿಮಾನವನ್ನ ವಿಮಾನದಲ್ಲಿ ಇವ್ರನ್ನೆಲ್ಲ ಹಾಕ್ಬಿಟ್ಟು ಅದು ಕೈ ಕಾಲುಗಳಿಗೆ ಬೇಡಿ ಹಾಕಿ ಭಾರತಕ್ಕೆ ಸಂಬಂಧಪಟ್ಟಂತೆ 3 ಬ್ಯಾಚ್ ಅಕ್ರಮ ವಲಸಿಗರನ್ನ ದಿಢೀರ್ನೆ ತಂದು ಅಮೃತ್ಸರ್ ವಿಮಾನ ನಿಲ್ದಾಣದಲ್ಲಿ ಡಂಪ್ ಮಾಡಿದ್ರು. ಆವಾಗ್ಲೇ ಈ ಅಕ್ರಮ ವಲಸಿಗರು ಅಂದ್ಬಿಟ್ಟು ನೇರವಾಗಿ ಭಾರತೀಯರನ್ನೇ ಟಾರ್ಗೆಟ್ ಮಾಡಿದ್ದು ಇಡೀ ಜಗತ್ತೇ ಕಣ್ಣು ಬಿಟ್ಟು ನೋಡುವಾಗಾಯ್ತು. ಅವ್ರನ್ನ ಕರ್ಕೊಂಡು ಬಂದು ಅಮೃತ್ಸರ್ಲಿ ಡಂಪ್ ಮಾಡಿದ ಡೊನಾಲ್ಡ್ ಟ್ರಂಪ್ ತನ್ನ ಮನಸ್ಥಿತಿ ಈಗ ಬದಲಾಗಿದೆ. ಒಂದು ಕಾಲದಲ್ಲಿ ತನ್ನ ಮೊದಲ ಅವಧಿಯಲ್ಲಿ ಭಾರತಕ್ಕೆ ಬಂದು ಸಾಕಷ್ಟು ಮೆರೆದಿದ್ರು. ಅಹಮದಾಬಾದ್ನಲ್ಲಿ ದೊಡ್ಡ ಸಂಭ್ರಮಾಚರಣೆ ಮಾಡಿದ್ರು ನರೇಂದ್ರ ಮೋದಿ ಅವರು. ತಮ್ಮದೇ ಹೆಸರನ್ನ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇವ್ರನ್ನ ಕರೆದು ಮೆರೆಸಿದ್ರು ನರೇಂದ್ರ ಮೋದಿ ಅವರು. ಅದಾದ ನಂತರ ದಿಲ್ಲಿಗೂ ಬಂದಿದ್ರು. ಅವ್ರಿಗೆ ಅದಷ್ಟೇ ಅಲ್ಲ, ಇತ್ತೀಚೆಗಷ್ಟೇ G20 ಸಮಾವೇಶ ನಡೆದಾಗ ಕೂಡ ಹಿಂದಿನ ಅಧ್ಯಕ್ಷರು ಬಂದು ಹೋಗಿದ್ರು. ಅಮೆರಿಕ ಮತ್ತು ಭಾರತದ ಬಾಂಧವ್ಯ ಕಳೆದ 30 ವರ್ಷಗಳಿಂದ ಅತ್ಯಂತ ಸುಮಧುರವಾಗಿತ್ತು. ಪರಸ್ಪರ ಅರ್ಥ ಮಾಡ್ಕೊಂಡ್ಬಿಟ್ಟು ಎರಡೂ ದೇಶದ ಮುಖ್ಯಸ್ಥರುಗಳು ವ್ಯವಹರಿಸ್ತಾ ಬಂದಿದ್ರು. ಜಾಗತೀಕರಣದ ನಂತರ ಭಾರತದ ಅನೇಕ ಸರಕುಗಳಿಗೆ, ಅನೇಕ ಉತ್ಪನ್ನಗಳಿಗೆ ಅಮೆರಿಕ ಅತಿ ದೊಡ್ಡ ಮಾರುಕಟ್ಟೆ ಆಗಿತ್ತು. ಹಾಗೇನೆ ತಂತ್ರಜ್ಞಾನಾಧಾರಿತ ಉತ್ಪನ್ನಗಳಿಗೆ ಭಾರತ ಪ್ರಪಂಚದ ಅತಿ ದೊಡ್ಡ ಮಾರುಕಟ್ಟೆಯನ್ನು ಒದಗಿಸಿದ್ದಷ್ಟೇ ಅಲ್ಲ, ಅಮೆರಿಕದ ಬಹುತೇಕ ಆಧುನಿಕ ತಂತ್ರಜ್ಞಾನಾಧಾರಿತ ಕಂಪನಿಗಳಿಗೆ ಭಾರತೀಯ ಸಂಜಾತದ ಪ್ರತಿಭಾಶಾಲಿ ಎಂಜಿನಿಯರ್ಗಳೇ ಮುಖ್ಯಸ್ಥರಾಗಿದ್ರು. ಹೀಗಿದ್ದಾಗ ಡೊನಾಲ್ಡ್ ಟ್ರಂಪ್ ಅದ್ಯಾಕೋ ಇದ್ದಕ್ಕಿದ್ದಂತೆ ಭಾರತೀಯರ ಬಗ್ಗೆ ತನ್ನ ಶತ್ರು ಭಾವವನ್ನು ಪ್ರಕಟಿಸಕ್ಕೆ ಶುರು ಮಾಡಿದ್ರು. ಭಾರತೀಯರಲ್ಲಿ ತಂದೆ ಸ್ವದೇಶಿ ಪ್ರಜೆಗಳ ಬಗ್ಗೆ, ಅದರಲ್ಲೂ ಅಮೆರಿಕದ ಸುಪ್ರಸಿದ್ಧ ಐವಿ ಲೀಗ್ ವಿಶ್ವವಿದ್ಯಾಲಯಗಳು, ಪ್ರಪಂಚದ ಸರ್ವಶ್ರೇಷ್ಠ ವಿಶ್ವವಿದ್ಯಾಲಯ ಅನಿಸ್ಕೊಂಡಿದ್ದ ಹಾರ್ವರ್ಡ್, ಸ್ಟ್ಯಾನ್ಫರ್ಡ್, ಸದರ್ನ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಇತ್ಯಾದಿ ವಿಶ್ವವಿದ್ಯಾಲಯಗಳಲ್ಲಿದ್ದ ಬುದ್ಧಿಜೀವಿಗಳನ್ನ ಟಾರ್ಗೆಟ್ ಮಾಡ್ಬಿಟ್ರು. ಅವರೆಲ್ಲ ಮೀಸಲಾತಿ ಆಧಾರಿತ ಅಂದ್ರೆ ತಳ ಸಮುದಾಯದವ್ರಿಗೆ, ಹಿಂದುಳಿದ ವರ್ಗ, ನಾವು ಇಲ್ಲೇನು ಹಿಂದುಳಿದ ವರ್ಗ ಅಂತ ಕರಿತೇವೆ, ಅಲ್ಲಿನ ಕರಿಯರು ಮತ್ತು ಬಿಳಿಯರಲ್ಲದ ವಿದೇಶಿ ವಿದ್ಯಾರ್ಥಿಗಳಿಗೆ ಅವರೆಲ್ಲ ಅವಕಾಶ ಕೊಡ್ತಾ ಇದ್ರು. ಅಲ್ಲೂ ಕೂಡ ಒಂದು ಮೀಸಲಾತಿ ಇತ್ತು, ಫೀ ರಿಯಾಯಿತಿ ಇತ್ತು, ಸ್ಕಾಲರ್ಶಿಪ್ಗಳಿದ್ವು. ಆ ಇಡೀ ಪದ್ಧತಿಯ ವಿರುದ್ಧ ಅಫರ್ಮೇಟಿವ್ ಆಕ್ಷನ್, ಆ ಸಾಮಾಜಿಕ ನ್ಯಾಯದ ಪರಂಪರೆಯನ್ನೇ ನಾಶ ಮಾಡ್ಲಿಕ್ಕೆ ಹೊರಟ್ಬಿಟ್ರು. ಅವ್ರಿಗೆ ನೀಡ್ತಾ ಇದ್ದ ಸಂಶೋಧನಾ ಅನುದಾನವನ್ನ ಬಿಲಿಯನ್ ಗಟ್ಟಲೆ ಡಾಲರ್ ಕಟ್ ಮಾಡ್ಬಿಟ್ರು. ಹಾರ್ವರ್ಡ್ ಅಂತ ವಿಶ್ವವಿದ್ಯಾಲಯದಲ್ಲಿ ತಾವು ಎಡವಿದ್ರೆ ಒಬ್ಬ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನ ಸಿಗ್ತಾರೆ ಅಥವಾ ಒಬ್ಬ ವಿದ್ವಾಂಸ ಸಿಗ್ತಾರೆ. ಪ್ರೊಫೆಸರ್ಗಳ ಪೈಕಿ 4 ಜನರಲ್ಲಿ ಒಬ್ಬರಾದ್ರೂ ನೊಬೆಲ್ ಪ್ರಶಸ್ತಿ ವಿಜೇತರಾಗಿರ್ತಾರೆ ಬೇರೆ ಬೇರೆ ಕಾಲಮಾನದಲ್ಲಿ. ಅವರೆಲ್ಲ ಬೇರೆ ಬೇರೆ ದೇಶಗಳಿಂದ ವಲಸೆ ಬಂದವರು,
ಅಮೆರಿಕದ ಕಾಯಂ ನಾಗರಿಕರಾಗಿರೋರು, ಅಮೆರಿಕಕ್ಕೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಪಂಚಕ್ಕೆ ಹೆಸರು ತಂದುಕೊಟ್ಟಿರೋರು, ಅಂತ ಹೆಸರಾಂತ ವಿಶ್ವವಿದ್ಯಾಲಯಗಳ ಮೇಲೆ ಒಂದು ದೊಡ್ಡ ವೈಚಾರಿಕ ಸಮರವನ್ನೇ ನಡೆಸ್ಬಿಟ್ರು. ಯಾರ್ಯಾರು ಕ್ರಿಶ್ಚಿಯಾನಿಟಿಗೆ ವಿರುದ್ಧವಾಗಿ ಮಾತಾಡ್ತಿದ್ದಾರೋ, ಯಾರ್ಯಾರು ಇಸ್ರೇಲ್ ವಿರುದ್ಧ ಅಲ್ಲಿ ಪ್ರತಿಭಟನೆ ನಡೆಸ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೋ, ಯಾರ್ಯಾರು ಅಮೆರಿಕದ ವರ್ಣಭೇದ ನೀತಿಯ ವಿರುದ್ಧ ಪ್ರತಿಭಟಿಸ್ತಿದ್ದಾರೋ ಅಂಥವ್ರನ್ನೆಲ್ಲರೂ ಬಗ್ ಬಡಿಲಿಕ್ಕೆ ಶುರು ಮಾಡ್ಬಿಟ್ರು ಈ ಮಹಾಶಯ ಡೊನಾಲ್ಡ್ ಟ್ರಂಪ್. ಅಂದಾಗೆ ಹಿಂದಿನ ಅವಧಿಯಲ್ಲಿ ತಮ್ಮ ಪರಮಾಪ್ತ ಮಿತ್ರ ಅಂತ ಬಣ್ಣಿಸ್ತಾ ಇದ್ದ ಭಾರತದ ಪ್ರಧಾನಮಂತ್ರಿ, ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, 140 ಕೋಟಿ ಪ್ರಜೆಗಳನ್ನ ಪ್ರತಿನಿಧಿಸುವ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಭೇಟಿ ಕೊಟ್ಟ ಮೊಟ್ಟ ಮೊದಲ ಅತಿಗಣ್ಯ ವಿದೇಶಿ ನಾಯಕರಾಗಿದ್ರು. ಇವರು ಜನವರಿ 20ಕ್ಕೆ ಅಧಿಕಾರ ಸ್ವೀಕರಿಸಿದ್ರೆ ಮರು ತಿಂಗಳೇ ಫೆಬ್ರವರಿ 24ರಂದು ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋದ್ರು, ವಾಷಿಂಗ್ಟನ್ಗೆ ಬಂದಿಳಿದ್ರು. ಅವ್ರನ್ನ ಮೊದಲು ಅವತ್ತಿನ ವೇಳಾಪಟ್ಟಿ, ಅವರ ಕಾರ್ಯಕ್ರಮ ಪಟ್ಟಿ ಯಾವ ರೀತಿ ಇತ್ತು ಅಂತಂದ್ರೆ, ಮೊದಲು ಆವತ್ತಿನ ಇವರ ಸಲಹೆಗಾರನಾಗಿದ್ದ ಪ್ರಪಂಚದ ಅತಿ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ತಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಮೋದಿ ಅವ್ರಿಗೆ ಭೇಟಿ ಆದ್ರು, ಕುಶಲೋಪರಿ ನಡೆಸಿ ಹೋದ್ರು. ಅದಾದ ನಂತರ ಉಪರಾಷ್ಟ್ರಪತಿ ಉಪಾಧ್ಯಕ್ಷ JD ವ್ಯಾನ್ಸ್ ತಮ್ಮ ಭಾರತೀಯ ಸಂಜಾತ ಪತ್ನಿ ಉಷಾ ವ್ಯಾನ್ಸ್ ಜೊತೆಗೆ ಮತ್ತು ಇಬ್ರು ಎಳೆ ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಮೋದಿ ಅವ್ರ ಜೊತೆಗೆ ಕುಶಲೋಪರಿ ನಡೆಸಿದ್ರು. ಅದಾದ ನಂತರ 3ನೇ ಕಾರ್ಯಕ್ರಮ ಅಧ್ಯಕ್ಷರ ಭೇಟಿ ಅಂತ ನಿಗದಿ ಆಗಿತ್ತು. ಅವತ್ತು ರಾತ್ರಿ 9 ಗಂಟೆಗೆ ಡೊನಾಲ್ಡ್ ಟ್ರಂಪ್ರನ್ನ ಮೋದಿ ಅವರು ನೋಡ್ಬೇಕಾಗಿತ್ತು. ಆದ್ರೆ ಈತ ಇದ್ದಕ್ಕಿದ್ದಂತೆ 2 ತಾಸಿಗಿಂತ ಮುಂಚೆ ಭಾರತದ ಪ್ರಧಾನಮಂತ್ರಿ ತನ್ನನ್ನು ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಿದ್ದು ದಿಢೀರ್ನೆ 7 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ್ಬಿಟ್ಟು ಟ್ಯಾರಿಫ್ ವಾರ್ ಘೋಷಣೆ ಮಾಡಿಬಿಟ್ರು. ಇನ್ನು ಮುಂದೆ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗೋ ಎಲ್ಲ ವಸ್ತುಗಳ ಮೇಲೆ 50%, ಮೊದಲು 25 ಅಂದ್ರು, ಆಮೇಲೆ 50% ಟ್ಯಾರಿಫ್ ಸುಂಕವನ್ನ, ಆಮದು ಸುಂಕವನ್ನ ಹೇರ್ಬಿಟ್ಟು ಭಾರತದ ವಿರುದ್ಧ ಆರ್ಥಿಕ ಸಮರವನ್ನೇ ಘೋಷಿಸ್ಬಿಟ್ರು. ಇದರಿಂದ ಮೋದಿ ಅವರಿಗೆ ಮುಜುಗರ ಆದೀತು ಅನ್ನೋ ಒಂದು ಪರಿಜ್ಞಾನವೂ ಆತನಿಗಿರಲಿಲ್ಲ. ಬಹುಶಃ ಬುದ್ಧಿಪೂರ್ವಕವಾಗಿ ಹಾಗೆ ಮಾಡಿದ್ರು ಅಂತ ಕಾಣುತ್ತೆ. ಮೋದಿಗೆ ಮುಜುಗರ ಆದ್ರೆ ಆಗೋಗ್ಲಿ, ಆದ್ರೆ ತನ್ನ ಬದಲಾದ ಧೋರಣೆಯನ್ನು ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ವರ್ತಿಸಿದ್ರು. ಮೋದಿಯವರ ಆಗಮನಕ್ಕಿಂತ ಮುಂಚೆ 2 ಪ್ಲೇನ್ ಲೋಡ್ ಅಕ್ರಮ ವಲಸಿಗರು ಅಂತ ತಂದಲ್ಲಿ ಅವ್ರನ್ನ ಕ್ರಿಮಿನಲ್ ಅಪರಾಧಿಗಳ ತರ ಕೈ ಕಾಲಿಗೆ ಬೇಡಿ ಹಾಕೊಂಡ್ಬಂದು ಅಮೃತ್ಸರ್ಲಿ ಡಂಪ್ ಮಾಡಿದ್ರು. ಅದಾದ ನಂತರ ಮೋದಿಯವರ ತನ್ನನ್ನು ಭೇಟಿ ಆಗ್ಲಿಕ್ಕೆ ಬರೋದಕ್ಕೆ 2 ತಾಸಿದ್ದಾಗ ಒಂದು ತುರ್ತು ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಟ್ಯಾರಿಫ್ ವಾರ್ ಘೋಷಣೆ ಮಾಡಿಬಿಟ್ರು. ಅದಾದ ನಂತರ ಮೋದಿಯವರು ವಾಪಸ್ ಬಂದ್ಮೇಲೆ ಕೂಡ ಈ ಅಮೆರಿಕ ಮತ್ತು ಭಾರತದ ನಡುವಿನ ಈ ಅಂತಾರಾಷ್ಟ್ರೀಯ ಕೊಡುಕೊಳ್ಳುವಿಕೆಯಲ್ಲಿ ಅಮೆರಿಕದ ಡೈರಿ ಉತ್ಪನ್ನಗಳನ್ನು ಭಾರತ ಕೊಂಡ್ಕೊಳ್ಬೇಕು ಅಂತ ಬಲಾತ್ಕಾರ ಮಾಡೋ ಪ್ರಯತ್ನ ಮಾಡಿದ್ರು. ಅದಷ್ಟೇ ಅಲ್ಲ, ಅಮೆರಿಕದ ಬೆಳೆಯುವ ಮೆಕ್ಕೆಜೋಳದಂತ ಕೃಷಿ ಉತ್ಪನ್ನಗಳನ್ನ ಭಾರತ ಆಮದು ಮಾಡ್ಕೊಳ್ಬೇಕು ಅಂತ ಬೆದರಿಕೆ ಹಾಕಿದ್ರು. ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಭಾರತದ ಪ್ರಧಾನಿ ಅಳುಕ್ಲಿಲ್ಲ. ಮೋದಿಯವರು ಬಹಿರಂಗವಾಗಿ ಉತ್ತರ ಕೊಟ್ರು, ನಾನು ಯಾವುದೇ ಕಾರಣಕ್ಕೂ ಭಾರತದ ಕೃಷಿಕರು, ಹೈನುಗಾರಿಕೆ ನಡೆಸೋ ರೈತರು ಮತ್ತು ಮೀನುಗಾರರ ಹಿತಾಸಕ್ತಿಗಳನ್ನು ಬಲಿ ಕೊಡೋದಿಲ್ಲ, ನಾನು ಇದಕ್ಕೋಸ್ಕರ ಎಂಥ ದೊಡ್ಡ ಬೆಲೆ ತರಲಿಕ್ಕಾದ್ರೂ ತಯಾರಿದ್ದೇನೆ ಅಂತ ಘೋಷಣೆ ಮಾಡಿತ್ತು. ಟ್ರಂಪ್ ಅವರ ಸ್ವಾಭಿಮಾನಕ್ಕೆ, ಅವರ ಈಗೋ ಏನಿದೆ, ಸ್ವಪ್ರತಿಷ್ಠೆಗೆ ದೊಡ್ಡ ಪೆಟ್ಟಿನಂತಾಗಿತ್ತು. ಅಷ್ಟಕ್ಕೂ ಸುಮ್ಮನಿರಲಿಲ್ಲ. ಅಷ್ಟೊತ್ತಿಗೆ ಪಾಕಿಸ್ತಾನದ ಕಿರುಕುಳವನ್ನ ಮೆಟ್ಲಿಕ್ಕೆ, ಅದರಲ್ಲೂ ಪಹಲ್ಗಾಮ್ನಲ್ಲಿ ನಡೆದ 26 ಮಂದಿ ಅಮಾಯಕ ಪ್ರವಾಸಿಗರ ಕೊಲೆ ಏನಾಯ್ತು, ಕಗ್ಗೊಲೆ ನಡೀತು, ಅದಕ್ಕೆ ಪ್ರತಿಕಾರ ರೂಪದಲ್ಲಿ ಮೋದಿಯವರು ಈ ವರ್ಷದ ಮೇ 7ರಿಂದ 10ನೇ ತಾರೀಕಿನವರೆಗೂ 4 ದಿನ ಆಪರೇಷನ್ ಸಿಂಧೂರ್ ಮಿಲಿಟರಿ ಕಾರ್ಯಾಚರಣೆ ನಡೆಸಿದ್ರು. 4ನೇ ದಿನ ಪಾಕಿಸ್ತಾನ ಹೈರಾಣ ಆಗ್ಬಿಟ್ಟು ಅಂಗಲಾಚೆ ಬೇಡಿದಾಗ ಯುದ್ಧ ವಿರಾಮಕ್ಕೆ ಭಾರತ ಒಪ್ಕೊಂಡಿತ್ತು. ಆದರೆ ಅಧಿಕೃತವಾಗಿ ಯುದ್ಧ ವಿರಾಮ ಘೋಷಣೆ ಮಾಡೋದಕ್ಕಿಂತ ಮುಂಚೆನೆ ನಾನೇ ಯುದ್ಧ ವಿರಾಮ ಮಾಡಿಸ್ಬಿಟ್ಟೆ, ಕದನ ವಿರಾಮ ಮಾಡಿಸ್ಬಿಟ್ಟೆ ಅಂತ ತಾವೇ ಅಧಿಕೃತ ಪ್ರಕಟಣೆ ಹೊರಡಿಸೋ ಒಂದು ಅಧಿಕ ಪ್ರಸಂಗಿತರ ಪ್ರಕಟಿಸಿದ್ರು ಈ ಡೊನಾಲ್ಡ್ ಟ್ರಂಪ್. ಅದೇನ್ ಸಾಧಿಸಬೇಕಾಗಿತ್ತೋ ಏನೋ. ಭಾರತ ಮತ್ತು ಪಾಕಿಸ್ತಾನ ಅಂತ 2 ಅಣ್ವಸ್ತ್ರಗಳನ್ನು ಹೊಂದಿರುವಂತ 2 ಪ್ರಬಲ ರಾಷ್ಟ್ರಗಳ ನಡುವೆ ತಾನೇ ಶಾಂತಿ ಸಂಧಾನ ಮಾಡ್ಬಿಟ್ಟೆ ಅಂತ ಕ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಭಾರತ ಸತತವಾಗಿ ಅದನ್ನು ನಿರಾಕರಿಸ್ತಾ ಬಂದಿದ್ದು ಕೂಡ ಟ್ರಂಪ್ರ ಪ್ರತಿಷ್ಠೆಗೆ ಮತ್ತೊಂದು ಪೆಟ್ಟು ಬಿದ್ದಂತಾಗಿತ್ತು. ಅದಾದ್ಮೇಲೆ ಅವರು ಪಾಕಿಸ್ತಾನದ ಸೇನಾ ದಂಡನಾಯಕ, ಅವತ್ತಾತ ಜನರಲ್ ಮುನೀರ್ ಅಂತಿದ್ರು, ಆ ಜನರಲ್ ಮುನೀರ್ನನ್ನ ಕರೆಸ್ಕೊಂಡು ಅಪ್ಪಿ ಮುದ್ದಾಡಿದ್ರು. ಆತನ ಜೊತೆಗೆ ಬೆಳಗಿನ ಉಪಹಾರ ಮಾಡಿದ್ದೇನು, ಮಧ್ಯಾಹ್ನದ ಊಟ ಮಾಡಿದ್ದೇನು, ಅಷ್ಟೊಳಗಾಗ್ಲೇ ಆತನಿಗೆ ಪಾಕಿಸ್ತಾನ ಸರ್ಕಾರ ಫೀಲ್ಡ್ ಮಾರ್ಷಲ್ ಪದವಿ ನೀಡಿ ಮೇಲ್ಬಡ್ತಿ ಕೊಟ್ಟಿತ್ತು. ಆಪರೇಷನ್ ಸಿಂಧೂರದಲ್ಲಿ ಸೋಲಾದ್ರೂ ಕೂಡ, ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗದ
ಒಬ್ಬ ಕುಸ್ತಿಪಟುವಿನಂತೆ ಪಾಕಿಸ್ತಾನ ಸರ್ಕಾರ, ಅಲ್ಲಿನ ರಾಜಕೀಯ ನಾಯಕತ್ವ ಮುನೀರ್ಗೆ ಸಂಪೂರ್ಣವಾಗಿ ಶರಣಾಗತವಾಗಿಬಿಡ್ತು. ಈ ಮಧ್ಯ ಈ ಡೊನಾಲ್ಡ್ ಟ್ರಂಪ್ ತನ್ನ ಅಳಿಯನನ್ನ ಪಾಕಿಸ್ತಾನಕ್ಕೆ ಕಳಿಸ್ಬಿಟ್ಟು ಇದೇ ಫೀಲ್ಡ್ ಮಾರ್ಷಲ್ ಮುನೀರ್ ಮತ್ತು ಅಲ್ಲಿನ ಕೈಗೊಂಬೆ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಬಿಟ್ಟು ತನ್ನ ಅಳಿಯನ ಖಾಸಗಿ ಕ್ರಿಪ್ಟೋ ಕರೆನ್ಸಿ ಕಂಪನಿಗೆ ಒಂದು ಖಾಸಗಿ ವ್ಯವಹಾರವನ್ನು ಕುದುರಿಸ್ಬಿಟ್ರು, ಒಂದು ಡೀಲ್ ಕುದುರಿಸ್ಬಿಟ್ರು. ಈ ತರ ಡೀಲ್ ಕುದುರಿಸೋ ವಿಚಾರದಲ್ಲಿ ತನ್ನ ಖಾಸಗಿ ಹಿತಾಸಕ್ತಿ ಇದೆ ಅಂತ ಅದ್ರ ಬಗ್ಗೆ ಒಂಚೂರು ನಾಚಿಕೆ ಪಡಲ್ಲ, ಸಂಕೋಚ ಪಡಲ್ಲ, ಸಾರ್ವಜನಿಕ ಅಭಿಪ್ರಾಯ ಏನಾದೀತು ಅಂತ ಕೂಡ ಯೋಚನೆ ಮಾಡಲ್ಲ. ಇದರ ಮಧ್ಯೆ ಆಗಸ್ಟ್ ಅಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ನಾಗರಿಕ ದಂಗೆ ನಡೀತು, ಅಲ್ಲಿನ ಸರ್ಕಾರ ಪತನವಾಯಿತು. ಪ್ರಧಾನಿ ಶೇಖ್ ಹಸೀನಾ ವಾಜಿದ್ ಗತ್ಯಂತರವಿಲ್ಲದೆ ಭಾರತಕ್ಕೆ ಪರ್ಯಾರಿಯಾಗಿ ಬಂದು ಆಶ್ರಯ ಪಡ್ಕೊಂಡ್ರು. ಅಲ್ಲಿ ಕಳೆದ 1 ವರ್ಷದಿಂದ ನಡೀತಿರೋ ಎಲ್ಲಾ ರಾಜಕತೆಗಳ ಹಿಂದೆ ಈ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಸರ್ಕಾರದ ಗೂಢಚಾರಿ ಸಂಸ್ಥೆ ಇದೆಲ್ಲ, CIA ಕೈವಾಡ ಇದೆ ಅನ್ನೋದು ಇವತ್ತು ಓಪನ್ ಸೀಕ್ರೆಟ್ ಆಗಿದೆ. ಅಷ್ಟೇ ಅಲ್ಲ, ಇವರು ಯಾವತ್ತು ಯಾವ ದೇಶದ ವಿರುದ್ಧ ಈತ ಯುದ್ಧ ಮಾಡ್ತಾನೆ ಅಂತ ಅರ್ಥವಾಗ್ತಾ ಇಲ್ಲ. ಕೆಲವು ಡೆಮಾಕ್ರೆಟಿಕ್ ಪಕ್ಷದ ಗವರ್ನರ್ಗಳಿರುವಂತಹ ಕೆಲವು ರಾಜ್ಯಗಳಿಗೆ, ಅಮೆರಿಕದ ಕೆಲವು ರಾಜ್ಯಗಳಿಗೆ ಸೇನೆಯನ್ನ ಬಿಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಸೇನೆಯನ್ನ ಕಳಿಸ್ಕೊಟ್ಬಿಟ್ಟು, ಇಲ್ಲ ಅಲ್ಲಿ ಭದ್ರತಾ ವ್ಯವಸ್ಥೆ ಹದಗೆಡ್ತಾ ಇದೆ, ಅದರಿಂದ ನಾನು ನನ್ನ ಫೆಡರಲ್ ಸೆಕ್ಯೂರಿಟಿ ಫೋರ್ಸಸ್ ನ ಕಳಿಸ್ತಾರೆ. ಅಲ್ಲಿನ ಸೇನೆಗೆ ಫೆಡರಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರೀತಾರೆ. ತನ್ನ ಸೇನೆಯನ್ನ ಛೂ ಬಿಟ್ಬಿಟ್ಟು ಅಲ್ಲಿನ ಗವರ್ನರ್ಗಳನ್ನ, ಎದುರು ಪಾರ್ಟಿಯ ಗವರ್ನರ್ಗಳನ್ನ ಹೆದರ್ಸೋ ಪ್ರಯತ್ನ ಕೂಡ ಮಾಡಿದ್ದಾರೆ ಈ ಡೊನಾಲ್ಡ್ ಟ್ರಂಪ್. ಅಮೆರಿಕ ಜನಕ್ಕೆ ಅರ್ಥವಾಗ್ತಾ ಇಲ್ಲ. ಒಂದೇ ದಿನ ಈ ತರ ತಿಕ್ಕಲ್ ನೀತಿ ವಿರುದ್ಧ ಅಮೆರಿಕನ್ರು 70 ಲಕ್ಷ ಜನ ಪ್ರತಿಭಟಿಸ್ಬಿಟ್ರು. ಬೇರೆ ಬೇರೆ ನಗರಗಳಲ್ಲಿ ಸುಮಾರು 70 ಲಕ್ಷ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಅದು ಯಾವುದನ್ನು ಕಿವಿಗೆ ಹಾಕೊಳ್ತಾ ಇಲ್ಲ ಡೊನಾಲ್ಡ್ ಟ್ರಂಪ್. ತನ್ನ ಖಯಾಲಿಗೆ ತಕ್ಕಂತೆ ತನ್ನ ವಿದೇಶಾಂಗ ನೀತಿ, ರಕ್ಷಣಾ ನೀತಿ ಇತ್ಯಾದಿಗಳು ರೂಪಿಸ್ತಾ ಹೊರಟಿರೋ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ತಮ್ಮ ಉಪಾಧ್ಯಕ್ಷನ ಬಾಯಿಂದ ಮತ್ತೊಂದು ಉದ್ಗಾರ ಹೊರಡಿಸಿದ್ದಾರೆ. ಅಮೆರಿಕ ಏನೇ ಇದ್ರು ಕೂಡ ಕ್ರಿಶ್ಚಿಯನ್ ರಾಷ್ಟ್ರ, ಇಲ್ಲಿ ಕ್ರಿಶ್ಚಿಯನ್ರಿಗೆ ಪ್ರಾಮುಖ್ಯತೆ ಸಿಗಬೇಕು. ಸ್ವತಃ ತನ್ನ ಪತ್ನಿಯೇ ಭಾರತೀಯ ಮೂಲದವರಾದ ಉಷಾ ಅಂತ, ಆಂಧ್ರ ಪ್ರದೇಶ ತೆಲಂಗಾಣ ಮೂಲದ ಉಷಾ ವ್ಯಾನ್ಸ್ ಆತನ ಪತ್ನಿ, ಆದ್ರೂ ಕೂಡ ಈ ಉಪಾಧ್ಯಕ್ಷ ಅದಕ್ಕೆ ಕೇರ್ ಮಾಡಿದಂಗೆ ಇಲ್ಲ. ಅಮೆರಿಕ ಏನೇ ಇದ್ರು ಕೂಡ ಕ್ರಿಶ್ಚಿಯನ್ರ ರಾಷ್ಟ್ರ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಈ ಮನುಷ್ಯ ಡೊನಾಲ್ಡ್ ಟ್ರಂಪ್ ನಿಂದಾಗಿ ಒಂದು ಸರ್ವಾಧಿಕಾರಿ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಅಲ್ಲಿನ ಪ್ರಜಾಪ್ರಭುತ್ವಕ್ಕೆ ಸಂಚಕಾರ ಬಂದಿದೆ ಮತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದ ಅಲ್ಲಿನ ಸೆಕ್ಯುಲರ್ ಕಾಸ್ಮೋಪಾಲಿಟಿನ್ ವಾತಾವರಣ ಏನಿತ್ತು, ಅಲ್ಲಿನ ಸಾಮಾಜಿಕ ಪರಿಸರ ಏನಿತ್ತು, ಅದಕ್ಕೂ ಕೂಡ ಗಂಡಾಂತರ ಬರ್ತಾ ಇದೆ. ಇವತ್ತು ಅಮೆರಿಕ ಯಾವ ದೇಶದ ಮೇಲೂ ಕೂಡ ಆರ್ಥಿಕ ಸಮರ ಘೋಷಣೆ ಮಾಡ್ಬೋದು ಅಥವಾ ಸೇನಾ ಸಮರವನ್ನೇ ಘೋಷಣೆ ಮಾಡ್ಬೋದು, ಯಾರು ತಡೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಹಿಟ್ಲರ್ ತರ ಹೋಗ್ತಾ ಇದ್ದಾನೆ ಡೊನಾಲ್ಡ್ ಟ್ರಂಪ್. ಅದರಲ್ಲೂ ತಾನು ಮಾಡಿದ ಮಹತ್ ಕಾರ್ಯಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಬರುತ್ತೆ ಅಂತ ಅನ್ಕೊಂಡಿದ್ರು, ಅದು ಬರಲಿಲ್ಲ. ಕೈ ತಪ್ಪು ಹೋಗ್ಬಿಟ್ಟು ವೆನೆಜುಲಾದ ವಿರೋಧ ಪಕ್ಷದ ನಾಯಕಿ, ಅಲ್ಲಿನ ಸರ್ವಾಧಿಕಾರಿ ವಿರುದ್ಧ ಹೋರಾಡ್ತಾ ಇರೋ ವಿರೋಧ ಪಕ್ಷ ನಾಯಕಿಗೆ ಕೊಟ್ರು. ಮಚಾಡೋ ಅನ್ನೋ ಮಹಿಳೆಗೆ ಕೊಟ್ರು. ಇದೀಗ ವೆನೆಜುಲಾ ವಿರುದ್ಧ ಈಗಾಗಲೇ ಯುದ್ಧ ಕಾರ್ಯಾಚರಣೆ ಶುರು ಮಾಡ್ಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಭಾರತದ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಈ ರೀತಿಯ ಹುಚ್ಚಾಟದಿಂದಾಗಿ ತೀವ್ರವಾದ ಅಗ್ನಿ ಪರೀಕ್ಷೆಗೆ ಗುರಿಯಾಗಿದೆ. ಇವತ್ತು ಯಾರನ್ನ ನಂಬೇಕು, ಯಾರು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜಕೀಯ ಬದುಕಿನದ್ದಕ್ಕೂ ಪಡ್ಕೊಂಡ ಸಾಮಾನ್ಯ ಜ್ಞಾನದಿಂದ ವಿದೇಶಾಂಗ ನೀತಿಯನ್ನು ರೂಪಿಸ್ತಾ ಇದ್ರು. ಜವಾಹರ್ಲಾಲ್ ನೆಹರು ಕಾಲದಲ್ಲೇ ಒಪ್ಪಿತವಾದ ಆ ಅಲಿಪ್ತ ನೀತಿಯ ಬಹುಪಾಲು ಅದನ್ನೇ ಮುಂದುವರ್ಸ್ಕೊಂಡು ಬಂದ್ರು. ಯಾಕಂದ್ರೆ ಅವರ ಗುರು ಅಟಲ್ ಬಿಹಾರಿ ವಾಜಪೇಯಿ ಕೂಡ ಅಲಿಪ್ತ ನೀತಿಗೆ ಹೊಸ ಹೊಸ ರೂಪ ಕೊಡ್ತಾ ಬಂದಿದ್ರು. ಭಾರತ ಕೂಡ ಈಗ ಒಂದು ಧರ್ಮ ಸಂಕಟದಲ್ಲಿದೆ. ಅಮೆರಿಕದ ಜೊತೆಗಿನ ಸಂಬಂಧ ಸಂಪೂರ್ಣವಾಗಿ ಹಳಸೋಗ್ಬಿಟ್ಟಿದೆ. ನೆರೆಹೊರೆಯ ಮಿತ್ರ ರಾಷ್ಟ್ರವಾಗಿದ್ದ ಬಾಂಗ್ಲಾದೇಶ ಶತ್ರು ರಾಷ್ಟ್ರವಾಗಿಬಿಟ್ಟಿದೆ. ಹಿಂದೂ ರಾಷ್ಟ್ರವಾಗಿರೋ ನೇಪಾಳದಲ್ಲಿ ಅರಾಜಕತೆ ಮನೆ ಮಾಡಿದೆ. ಅಮೆರಿಕದ ಅಧ್ಯಕ್ಷ ನಮ್ಮ ಶತ್ರು ಈ ತರ ವರ್ತಿಸ್ತಾ ಇದ್ದಾರೆ. ಬಹಿರಂಗವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಪಾಕಿಸ್ತಾನದ ಸನ್ಮಿತ್ರನಾಗೋಗ್ಬಿಟ್ಟಿದ್ದಾನೆ ಡೊನಾಲ್ಡ್ ಟ್ರಂಪ್. ಹೀಗಾಗಿ ಭಾರತದ 140 ಕೋಟಿ ಪ್ರಜೆಗಳಿಗೆ ಮಾತ್ರವಲ್ಲ, ಭಾರತ ಸರ್ಕಾರಕ್ಕೂ ಕೂಡ ಎಷ್ಟೇ ಜನಪ್ರಿಯ ಬಲಿಷ್ಠ ಪ್ರಧಾನಮಂತ್ರಿ ಆಗಿದ್ರು ಕೂಡ ಈ ಟ್ರಂಪ್ ಅನ್ನೋದು ಬಿಡಿಸಲಾಗದ ಒಗಟು. ಇಡೀ ಮಾನವ ಕುಲಕ್ಕೆ ಗಂಡಾಂತರಕಾರಿ ಆಗಬಲ್ಲ ಒಬ್ಬ ನಾಯಕ. ಅಮೆರಿಕದಂತ 245 ವರ್ಷಗಳ ಇತಿಹಾಸವುಳ್ಳ ಪ್ರಬುದ್ಧ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಉದ್ಭವಿಸಿರೋದು ನಮ್ಮ ಕಾಲದ ದುರಂತ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.